ಪ್ರತಿಷ್ಠಿತ ಗ್ಯಾಸ್ ಏಜೆನ್ಸಿಗಳು ದುಬಾರಿ ಹಣ ಪಡೆದುಕೊಂಡು ಕಾಳಸಂತೆಯಲ್ಲಿ ತಮಗೆ ಬೇಕಾದವರಿಗೆ ಗ್ಯಾಸ್ ಸಿಲಿಂಡರ್ಗಳನ್ನು ಮಾರಾಟ ಮಾಡುತ್ತಿರುವುದು ಕಂಡುಬರುತ್ತಿದೆ. ಈ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಗ್ರಾಹಕರಿಗೆ ಸಹಕರಿಸುತ್ತಿರುವ ಹೋಟೆಲ್ ಮತ್ತು ಬೇಕರಿ ಮಾಲೀಕರಿಗೆ ಕಾನೂನಿನ ಪ್ರಕಾರ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡಬೇಕು. ಇದನ್ನು ಕಡೆಗಣಿಸಿದರೆ ಅಧಿಕೃತವಾಗಿ ಹೋಟೆಲ್ಗಳನ್ನು ಬಂದ್ ಮಾಡಿ ಕಲಬುರಗಿ ಜಿಲ್ಲಾಡಳಿತದ ವಿರುದ್ಧ ನಿರಂತರ ಹೋರಾಟ ಮಾಡುವುದಾಗಿ ಜಿಲ್ಲಾ ಹೋಟೆಲ್, ಬೇಕರಿ ಮತ್ತು ವಸತಿ ಗೃಹ ಮಾಲೀಕರ ಸಂಘದ ಮಾಲೀಕರು ಎಚ್ಚರಿಕೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರ ಹೇಳಿದ ಹಾಗೆ ನಮಗೆ ಸಿಗಬೇಕಿರುವ 70% ವಾಣಿಜ್ಯ ಸಿಲಿಂಡರ್ಗಳನ್ನು ಸರ್ಕಾರ ಕೊಡಬೇಕಿತ್ತು. ಆದರೆ ಕಳೆದ 28 ದಿನಗಳಿಂದ ನಮಗೆ ಒಂದೇ ಒಂದು ಸಿಲಿಂಡರ್ಗಳು ಕೊಡದೆ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡುತ್ತಿದ್ದು, ಈ ಆದೇಶ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದೆ ಎಂಬ ಪ್ರಶ್ನೆ ನಮ್ಮಲ್ಲಿ ಕಾಡುತ್ತಿದೆ. ಕಲಬುರಗಿ ನಗರದಲ್ಲಿ ನಮಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗಿದ್ದು, ನಾವು ಗ್ಯಾಸ್ ಏಜೆನ್ಸಿಯವರಿಗೆ ಕೇಳಿದ್ರೆ ಅವರದು ನಮ್ಮ ಬಳಿ ಇಲ್ಲವೆಂದು ಉತ್ತರ ಕೊಡುತ್ತಿದ್ದಾರೆ. ಈ ಕುರಿತು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟರೆ ನಮ್ಮ ಮನವಿಗೆ ಜಿಲ್ಲಾಡಳಿತ ಸ್ಪಂದಿಸುತ್ತಿಲ್ಲ. ನಾವು 1200 ರೂಪಾಯಿಗೆ ತೆಗೆದುಕೊಳ್ಳುತ್ತಿದ್ದ ಗ್ಯಾಸ್ ಇದೀಗ ನಾವು ಅದನ್ನ ಖಾಸಗಿ ಕಂಪನಿಯಿಂದ 4300 ರೂಪಾಯಿಗೆ ಒಂದು ಗ್ಯಾಸ್ ಪಡೆಯುತ್ತಿದ್ದೇವೆ. 20 ದಿನಗಳು ನಾವು ಹೇಗೆ ನಿಭಾಯಿಸಿಕೊಂಡು ಬಂದಿದ್ದೇವೆ. ಅದರ ಪರಿಸ್ಥಿತಿ ನಮ್ಮ ಕೈ ಮೀರಿದೆ. ನಮಗೆ ಸಿಗದೆ ಇರುವ ಗ್ಯಾಸ್ ಸಿಲಿಂಡರ್ಗಳು ಬೀದಿ ಬದಿ ಫುಡ್ ವ್ಯಾಪಾರಿಗಳಿಗೆ ಹೇಗೆ ಲಭ್ಯವಾಗುತ್ತಿವೆ ಎಂಬ ಎಕ್ಸ್ಟ್ರಾ ಪ್ರಶ್ನೆ ನಮ್ಮದಾಗಿದೆ ಎಂದರು. ಈಗ ನಮಗೆ ಒಂದು ತಿಂಗಳಾಯಿತು ಗ್ಯಾಸ್ ಸಮಸ್ಯೆ ಇದೆ ಸರ್. ಗ್ಯಾಸಲ್ಲಿ ಪೇಪರಲ್ಲಿ ಕೇಳ್ತಾ ಇದ್ದೀವಿ, ಆಹಾರ ಸಚಿವರು ಹೇಳ್ತಾರೆ 70% ಹೋಟೆಲ್ದವ್ರಿಗೆ ಕೊಡ್ತಾ ಇತ್ತು. ನಮ್ಮ ಗ್ಯಾಸ್ ಏಜೆನ್ಸಿಯವ್ರಿಗೆ ಕೇಳಿದ್ರೆ ಅವರಿಲ್ಲ, ನಮ್ಗೆ ಆದೇಶ ಬಂದಿಲ್ಲ, ನಮ್ಮಲ್ಲಿ ಗ್ಯಾಸೇ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿರ್ತಾರೆ. ಆಫೀಸ್ಗೆ ಹೋದರೆ ಆಫೀಸ್ ಬಂದು. ಇದು ಹ್ಯಾಂಗೆ ಸಮಸ್ಯೆ ಮಾಡಬೇಕು, ನಿಮ್ಮ ಹತ್ರ ನಾವು ಇಲ್ಲಿ ಬಂದಿದ್ದೀವಿ, ಏನು ಸಮಸ್ಯೆ ಮಾಡ್ತೀವಿ ಕಳಕಳಿಯಿಂದ ಕೇಳ್ಕೊಳ್ತೀವಿ ಜಿಲ್ಲಾಡಳಿತಕ್ಕೆ, ನಮ್ಮ ಸಮಸ್ಯೆ ಬಗೆಹರಿಸಬೇಕು. ಜೆನ್ಯೂನ್ ಆಗಿ DC ಅವರ ಬಳಿ ಹೋಗಿ 10 ದಿವಸ ಹಿಂದೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಮಗೆ ಒಂದೇ ಒಂದು ಕಮರ್ಷಿಯಲ್ ಗ್ಯಾಸ್ ಇಲ್ಲ, ದಯಮಾಡಿ ನಮಗೆ ಗ್ಯಾಸ್ ಕೊಡಿಸಿ ಅಂತ ಕೇಳಿದ್ದೇವೆ. ಯಾವುದೇ ರೀತಿಯ ಪರಿಹಾರ ನಮಗೆ ಇಲ್ಲಿ ತನಕ ಒದಗಿಸಿಲ್ಲ. ಆಹಾರ ಇಲಾಖೆಯವ್ರಿಗೆ ಹೋಗಿ ಕೇಳಿದರೆ ಮಂಗಳವಾರ ದಿವಸ ಮೀಟಿಂಗ್ ಕರಿತೀವಿ, ನೋಡ್ತೀವಿ ಅಂತ ಹೇಳ್ತಾರೆ. ಪೇಪರ್ ಅಥವಾ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಹೇಳ್ತದೆ 70% ನಾವು ಗ್ಯಾಸ್ ಕೊಡ್ತಾ ಇದ್ದೀವಿ. ನಮಗಂತೂ ಒಂದು ತಿಂಗಳಿಂದ ಒಂದೇ ಒಂದು ಗ್ಯಾಸ್ ಬಂದಿಲ್ಲ. ಈ ಪರ್ಸೆಂಟೇಜ್ ಲೆಕ್ಕ ನಮಗೆ ಬರೋಂಗಿಲ್ಲ. ನಾನು 75 ಗ್ಯಾಸ್ ನನ್ನ ಹೋಟೆಲ್ಗೆ ಯೂಸ್ ಆಗ್ತದೆ. ನಮ್ಮ ಗುಲ್ಬರ್ಗದಲ್ಲಿ ಟೋಟಲಿ ಪರ್ ಡೇ 1000 ಗ್ಯಾಸ್ ಬೇಕು, 1000 ಗ್ಯಾಸ್ ಸಿಲಿಂಡರ್. 70% ಅಂದರೆ 700 ಸಿಲಿಂಡರ್ ಬರಬೇಕು. ದೇವ್ರ ದಯಲ್ಲಿ ಎಷ್ಟು ಬರ್ತದೆ ಅಂತ ನಮಗಂತೂ ಗೊತ್ತಿಲ್ಲ. ಹೋಟೆಲ್ನವ್ರಿಗೆ ಸಿಗ್ತಾ ಇಲ್ಲ, ಬೀದಿ ಬದಿ ವ್ಯಾಪಾರಿಗಳು ಸಿಗ್ತಾ ಇದೆ. ಅಂದರೆ ಇದು ಯಾರು ಕೊಡ್ತಾ ಇದ್ದಾರೆ? ಡೀಲರ್ಸ್ ಕೊಡ್ತಾ ಇದ್ದಾರಾ, ಅವರ ಕೆಲಸಗಾರರು ಕೊಡ್ತಾ ಇದ್ದಾರಾ? ನಮಗಂತೂ ಗೊತ್ತಿಲ್ಲ. ಅಥವಾ ಬಿಲ್ ಯಾರ ಹೆಸರಲ್ಲಿ ಆಗ್ತಾ ಇದೆ? ದ ಕ್ರೈಟೀರಿಯಾ ನಮಗೆ ಗೊತ್ತಿಲ್ಲ ಅವ್ರದ್ದು. ಒಂದು ಗ್ಯಾಸ್ ಸಿಲಿಂಡರ್ ತೊಗೊಳ್ಬೇಕಾದ್ರೆ ಮೊದಲು ನಮ್ಮ ಹತ್ರ ನಮ್ಮ ಆಧಾರ್ ಕಾರ್ಡ್, ನಮ್ಮ ಹೋಟೆಲ್ ಕಾರ್ಪೊರೇಷನ್ ಲೈಸೆನ್ಸ್, ನಮ್ಮ ಹೋಟೆಲ್ GST ಎಲ್ಲ ತಗೊಂಡಿದ್ದಾರೆ. ಹಾಗಾದರೆ GST ಇಲ್ಲದವನಿಗೆ, ಕಾರ್ಪೊರೇಷನ್ ಲೈಸೆನ್ಸ್ ಇಲ್ಲದವನಿಗೆ ವಾಣಿಜ್ಯ ಸಿಲಿಂಡರ್ ಸಿಗ್ತದೆ ಅಂತ ಹೇಳಿದರೆ ನಾವೆಲ್ಲ ಏನು ಮಾಡಬೇಕು? ನಾವೆಲ್ಲ ತೊಗೊಂಡವರು. ಆಮೇಲೆ ಅದೇ ಸ್ಟ್ರೀಟ್ ವೆಂಡರ್ಸ್ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಮ್ಮ ಜಿಲ್ಲಾಡಳಿತ ನೋಡ್ತಾ ಇಲ್ಲ. ಅಂದರೆ ಟೋಟಲಿ ಎಲ್ಲದಕ್ಕೂ ಹೊಣೆಗಾರರಾಗಿ ನಮಗೆ ಹೋಟೆಲ್ನವರಿಗೆ ಮಾಡ್ತಿದ್ದಾರೆ. ನಾವು ವಿಸ್ಟ್ಯಾಂಡ್ ಮಾಡೋಷ್ಟು ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್,
ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.